ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಬಡತನದಲ್ಲಿ ಉನ್ನತ ವ್ಯಾಸಂಗದ ಕನಸು ಕಂಡ ವಿದ್ಯಾರ್ಥಿಗೆ ಆರ್ಥಿಕ ಸಹಾಯ ಮಾಡುವ ಮೂಲಕ ಮಾನವೀಯತೆ ಮೆರೆದ ಪ್ರಗತಿಪರ ರೈತ ಡಾಕ್ಟರ್ ಆರ್.ಎ. ದಯಾನಂದಮೂರ್ತಿ ಕಾರ್ಯ ಶ್ಲಾಘನೀಯ. ಹೌದು, ಚಳ್ಳಕೆರೆ ನಗರದ ಗಾಂಧಿನಗರದ ಡಾಕ್ಟರ್ ಆರ್.ಎ. ದಯಾನಂದಮೂರ್ತಿ ಸ್ವಗೃಹದಲ್ಲಿ ಐಎಎಸ್ ಮಾಡುವ ವಿದ್ಯಾರ್ಥಿ ಎಚ್. ತರುಣ್ ಅವರಿಗೆ ಮುಂದಿನ ಐಎಎಸ್ ಕೋಚಿಂಗ್ ತರಬೇತಿಗೆ ಅನುಕೂಲವಾಗುವಂತೆ ಆರ್ಥಿಕ ಸಹಾಯ ಮಾಡಿದ್ದಾರೆ. ಇನ್ನು ಇತರ ಎಷ್ಟೋ ಬಡ ವರ್ಗದ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕೆ ಹೋಗಬೇಕು ಎಂಬುದು ನಮ್ಮ ಸದುದ್ದೇಶವಾಗಿದೆ ಎಂದಿದ್ದಾರೆ. ಚೆನ್ನಾಗಿ ಓದಿ ಇವರು ಕೂಡ ಒಳ್ಳೆ ಐಎಎಸ್ ಪಾಸ್ ಆಗಿ ಒಂದು ದೇಶ ಸೇವೆ ಮಾಡಲಿ, ಜನ ಸೇವೆ ಮಾಡಲಿ. ಇವರು ಮುಂದಿನ ದಿನಗಳಲ್ಲಿ ನಾಲ್ಕು ಜನಕ್ಕೆ ಈ ತರ ಸಹಾಯ ಮಾಡ್ಕೊಂಡು ಒಂದು ಒಳ್ಳೆ ಸೇವೆ ಮಾಡಲಿ ಅನ್ನೋ ಮನೋಭಾವದಿಂದ ಈಗ IPS ಓದ್ತೀನಿ ಅಂತಕ್ಕಂಥ ಒಬ್ಬ ಹೆಚ್ಚು ತರುಣ್ ಅವರಿಗೆ ನನ್ನ ಕೈಲಾದಷ್ಟು ಕೂಡ ನಾನು ಕೂಡ ಒಂದು ಪುಸ್ತಕ ತಗೊಳಕ್ಕೋ ಅಥವಾ ಒಂದು ಬಟ್ಟೆ ತಗೊಳಕ್ಕೋ ಅಥವಾ ಇನ್ಯಾವುದಾದ್ರು ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಅನುಕೂಲ ಕಟ್ಟದಕ್ಕೆ ಏನೋ ನನ್ನ ಕೈಲಾಗುತ್ತೆ ಅಂತ ಒಂದೊಂದು ಸಣ್ಣ ಅಳಿದ ಸೇವೆಯನ್ನ ನಾನು ಮಾಡಕ್ಕೆ ಉತ್ಸುಕನಾಗಿದ್ದೀನಿ. ಈಗ ಇದೇ ತರನ ಸುಮಾರು ನಾನು ಸಾಕಷ್ಟು ಜನಗಾಲ ಹಿಂದಿನ ಕೊಟ್ಕೊಂಡ್ಬಂದಿದ್ದೆ. ಕೆಲವಾರು ಜನ ನನ್ನನ್ನ ಪತ್ರಕರ್ತರು ಸಮೇತ ಹೇಳಿ ನನಗೆ ಬೈದರು ಉಂಟು. ನಾನು ಒಂದು ಮಾತು ಹೇಳಿಲ್ಲ ಅಂತ ಸುಮಾರು 8 ಬಯಸ್ಕೋಬಾರ್ದು ಪತ್ರಕರ್ತರು. ಮತ್ತು ಈಗ ನಮ್ಮ ತರುಣರವರೇ, ನೀವು IAS ಅನ್ನು ಚೆನ್ನಾಗಿ ಓದಿ ಪಾಸ್ ಮಾಡಿ ಬೇಗ ಒಳ್ಳೆ ಸಮಾಜದಲ್ಲಿ ಆದಷ್ಟು ಭ್ರಷ್ಟತನವನ್ನ ತಡಿಲಿಕ್ಕೆ ಕಡಿವಾಣ ಹಾಕಿ ಸಾಧಾರಣಷ್ಟು ಮತ್ತೆ 4 ದಿನ ಬಡ ಜನತೆಗೆ, ಬಡ ರೈತರಿಗೆ, ಬಡ ಕೂಲಿ ಕಾರ್ಮಿಕರಿಗೆ, ಇನ್ನು ಹಲವಾರು ಕಾರ್ಮಿಕರು, ರೈತರು, ಡ್ರೈವರು ಎಲ್ಲರೂ ಸೇರ್ತಾರೆ ಅಂತರಿಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಸೇವೆ ಮಾಡುವಂತ ಹೇಳಿ ನನ್ನ ಒಂದು ಶುಭ ಹಾರೈಕೆಗಳಿರ್ತವೆ. ಇದನ್ನ ತಗೊಂಡು ಒಂದು ಒಳ್ಳೆ ಪುಸ್ತಕ ತಗೊಂಡು ಓದಿ ನೀನು ಏನಾದ್ರು ಒಂದು ಸಹಾಯವನ್ನ ದಯಾನಂದ್ ಸರ್ಗೆ ನಾನು ಚೆನ್ನಾಗಿ ಓದಿ IAS ಪಾಸ್ ಆಗಿ ಅವ್ರಿಗೆ ಅವರು ಕೊಟ್ಟಿರೋ ದುಡ್ಡನ್ನ ಸಫಿಷಿಯೆಂಟ್ ಆಗಿ ಒಳ್ಳೆ ಎಫಿಷಿಯೆಂಟ್ ಆಗಿ ಬಳಸ್ಕೊಂಡು ನಾನು ಚೆನ್ನಾಗಿ ಓದಿ IAS ಆಗಿ ಬೇರೆ ಬೇರೆ ಸಾಮಾಜಿಕ ತಾಣಗಳಲ್ಲಿ ಯೂಟ್ಯೂಬ್ ಮತ್ತೆ ಪೇಪರ್ ಅಲ್ಲಿ ಇವ್ರು ಮಾಡಿರೋ ಕೆಲವೊಂದು ಕಾರ್ಯಗಳು ನೋಡ್ತಾ ಇದ್ದೆ. ಬಟ್ ನಂಬಿರಲಿಲ್ಲ. ಆದ್ರೆ ನಾನು ಇವಾಗ ಡೈರೆಕ್ಟ್ ಆಗಿ ಇವ್ರು ನೋಡ್ತಿದ್ದೀನಿ. ತುಂಬಾ ಇವರು ಸೇವೆಯನ್ನು ಮಾಡುವಂತ ಮನೋಭಾವನ ಉಳ್ಳವರಾಗಿದ್ದಾರೆ. ಮತ್ತೆ ಇವರ ಹತ್ತಿರ ಈ ಭ್ರಷ್ಟಾಚಾರ, ಈ ಲಂಚ ಇದ್ದಾರೆ. ಆ ಭ್ರಷ್ಟಾಚಾರ ಆಗೋದು ಇಲ್ಲ, ಸೇರಿಸ್ಕೊಳ್ಳೋದು ಇಲ್ಲ. ಮತ್ತೆ ಇವರು ಹಲವಾರು ಸಾಮಾಜಿಕ ಸೇವೆಗಳನ್ನು ಕೂಡ ಮಾಡಿದ್ದಾರೆ. ಎಕ್ಸಾಂಪಲ್ ಬ್ಲಡ್ ಡೊನೇಷನ್ ಆಗಿರ್ಬೋದು. ಮತ್ತೆ ಹಲವಾರು ಮಕ್ಕಳಿಗೆ ಇವೇ ಬಿದ್ದಂತ ವ್ಯಕ್ತಿಗಳನ್ನ ಕೂಡ ಹಾಸ್ಪಿಟಲ್ಗೆ ತೋರಿಸಿದ್ದಾರೆ. ಅಪಘಾತಗಳಾದಾಗ ಮತ್ತೆ ಅವ್ರಿಗೆ ಬ್ಲಡ್ ಕೊರತೆ ಇದ್ದಾಗ ಇವರೇ ಹೋಗಿ ಬ್ಲಡ್ ಕೊಟ್ಟು ಆ ತರ ಎಲ್ಲ ಸಾಮಾಜಿಕ ಸೇವೆಗಳನ್ನು ತುಂಬಾ ಮಾಡಿದ್ದಾರೆ. ಇವರು ಈ ಸಾಮಾಜಿಕ ಸೇವೆಗಳು ಇನ್ನೂ ಮುಂದುವರಿಲಿ ಅಂತ ನಾನು ಮನಸ್ಪೂರ್ವಕವಾಗಿ ಹಾರೈಸುತ್ತೇನೆ. ನಿಮ್ಮ ಹೆಸರು? ತರುಣ H. ಯಾವ ಊರು? ಚಳ್ಳಕೆರೆ. ಏಜ್ ಎಷ್ಟಿಗೆ? 24.